ತುಮಕೂರು ಜಿಲ್ಲೆಯ ತಿಪಟೂರಿನ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ಕನಕದಾಸರ ಜಯಂತಿ ಆಯೋಜನೆ ಮಾಡಲಾಗಿತ್ತು. ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಶಾಸಕ ಕೆ ಷಡಕ್ಷರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸುದರ್ಶನ್, ನಗರಸಭೆ ಆಯುಕ್ತರಾದ ವಿಶ್ವೇಶ್ವರಯ್ಯ ಬದರಗಡೆ, ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್, ಕುರುಬ ಸಮುದಾಯದ ಮುಖಂಡರಾದ ಚಂದ್ರೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಗೋವಿಂದರಾಜು, ರಂಗಪ್ಪ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಶಾಸಕ ಕೆ ಷಡಕ್ಷರಿ ಮಾತನಾಡಿ, ಜಾತಿ ವ್ಯವಸ್ಥೆಯನ್ನ ವಿರೋಧಿಸುತ್ತಿದ್ದ ಕನಕದಾಸರು ಜಾತ್ಯತೀತ ದಾರ್ಶನಿಕರಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಮಾಡದೆ ಮನುಕುಲದ ಉದ್ಧಾರಕ ಅಂತ ಭಾವಿಸಬೇಕೆಂದು ಹೇಳಿದ್ದಾರೆ. 12ರಿಂದ 15ನೇ ಶತಮಾನದಲ್ಲಿ ಬಹಳಷ್ಟು ಜನ ಸಾಧಕರು ಸಾಧನೆಯನ್ನ ಮಾಡಿ ಆ ವಿಚಾರಧಾರೆಗಳನ್ನ ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಅದರ ಆಧಾರದ ಮೇಲೆ ನಾವೆಲ್ಲ ಇವತ್ತು ಅವರು ಬಿಟ್ಟಿರ್ತಕ್ಕಂಥ ವಿಚಾರಧಾರೆಗಳನ್ನ ಮೆಲುಕು ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರ ಅದಕ್ಕೋಸ್ಕರನೇ ಪ್ರಪ್ರಥಮವಾಗಿ ಒಂದು ಜಯಂತಿ ಪ್ರಾರಂಭ ಮಾಡಿದ್ದು ಬಸವ ಜಯಂತಿ. ಗುಂಡರಾಯರು ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಿದರು. ಅದಾದ ನಂತರ ಯಡಿಯೂರಪ್ಪನವರು ಕೆಲವು ಜಯಂತಿಗಳನ್ನ ಘೋಷಣೆ ಮಾಡಿದ್ರು. ಇನ್ನು ತಾರತಮ್ಯ ಆಗತ್ತೆ ಅಂತ ನಮ್ಮ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಜಯಂತಿನೂ ಮಾಡೋಣ ಅಂತೇಳಿ ಇವತ್ತು ಎಲ್ಲರ ಒಂದು ಜಯಂತಿಯನ್ನ ಮಾಡ್ತಾ ಇದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಒಂದು ಹೊಸ ವಿಚಾರ ಪ್ರಾರಂಭ ಆಯಿತು. ನಿನ್ನೆ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಕಂಪ್ನಿನ ಒಂದು ಸಮಸ್ಯೆ ಇದರಿಂದ ತುಮಕೂರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಒಂದು ಘೋಷಣೆ ಮಾಡಬೇಕು ಅಂತ ನಮ್ಮ ಸುರೇಶ್ ಬಾಬು ಒಂದು ಹೊಸ ವಿಚಾರವನ್ನ ತಗೊಂಡ್ಬಂದಿದ್ರು. ಅದೇನಪ್ಪಾ ಅಂದ್ರೆ, ಪ್ರತಿ ಹಬ್ಬದ್ದು ಜಯಂತಿ ಮಾಡೋದಕ್ಕಿಂತ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಜಯಂತಿ ಮಾಡೋಣ ಅಂತಕ್ಕಂಥ ವಿಚಾರವನ್ನ ತಗೊಂಡ್ಬಂದಿದ್ರು. ಅದನ್ನ ಚರ್ಚೆ ಮಾಡೋಣ, ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರೆ ಮಾಡೋಣ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು. ಅವ್ರು ಬರದೇ ಇರೋದ್ರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಇದನ್ನ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರ ಜಯಂತಿಯಿಂದ ಒಟ್ಟಿಗೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ತರ ಸರಿ ಅನಿಸ್ತದೆ. ಒಬ್ಬೊಬ್ಬರು ಒಂದೊಂದು ಸಮಾಜದ ವಿಚಾರ ಹೇಳ್ಕೊಂಡು ಹೋಗೋದಕ್ಕಿಂತ ಎಲ್ಲರ ವಿಚಾರಧಾರೆಗಳನ್ನ ಕ್ರೋಢೀಕರಿಸಿ ಒಂದು ದಿವಸ ಪೂರ್ಣ ಎಲ್ಲರ ಜಯಂತಿಯನ್ನ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅದೆಷ್ಟು ಮಟ್ಟಿಗೆ ಆಗ್ತದೋ ನೋಡೋಣ. ಯಾಕೆಂದ್ರೆ ಭಿನ್ನಾಭಿಪ್ರಾಯಗಳು ಒಬ್ಬೊಬ್ಬರು ಇರ್ತವೆ. ಸೊ ಅದಕ್ಕೋಸ್ಕರ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕಾಗ್ತದೆ. ಅದನ್ನ ಏನ್ ರೀತಿ ಮಾಡ್ತಾರೋ ನೋಡೋಣ. ಪೂರ್ತಿ ಬರ್ಕಪಡೆ ಆಗುತ್ತೆ, ಹೊಸ ವಿಚಾರ ಸಿಗ್ತದೆ. ಇವತ್ತು 1-2-3 ವಿಚಾರವನ್ನ ಗಮನಿಸ್ಬೇಕಾಗ್ತದೆ. ಏನು ಕನಕದಾಸರ ಭಕ್ತಿ ಮತ್ತೆ ಶ್ರದ್ಧೆ ಸಾಧನೆ ವಿಚಾರವನ್ನ ಗಮನಿಸಿದಾಗ ಅವ್ರದ್ದು ಬಹಳ ಮುಖ್ಯವಾದಂಥದ್ದು ಕುಲವೆಂದು ಹೊಡೆದಾಡಿದರೆ ಕುಲದ ಮೇಲೆ ಏನಾದರೂ ಬಲ್ಲಿರ ಅಂತ. ಯಾರಿಗೂ ಕುಲ ಗೊತ್ತಿಲ್ಲ, ಸುಮ್ಮನೆ ಇವ್ರು ಕುರುಬರು, ಇವರು ನಾಯಕರು, ಇವರು ಲಿಂಗಾಯತರು, ಅದ್ರಾಗ ಬೇರೆ 3 ದಿವಸದವರು 4 ದಿವಸದವರು ಪಂಚಾಚಾರರು ಇವೆಲ್ಲ. ನಾನು ಅದೇನು ಗೊತ್ತಿಲ್ಲ, ನನಗೆ ಯಾರು ಹೇಳ್ಕೊಟ್ಟಿದ್ದಲ್ಲ. ಮುಂಚೆಯಿಂದನೂ ನನ್ನ ಬಾಲಕ ಇದ್ದಾಗ್ಲಿಂದನೂ ವಿದ್ಯಾರ್ಥಿ ದೇಶದಿಂದನೂ ನಾನು ಪ್ರಸ್ತಾಪ ಮಾಡ್ತಿದ್ದು ಜಾತಿ 2, ಒಂದು ಹೆಣ್ಣು ಒಂದು ಗಂಡು. ಅದಕ್ಕೆ ಉದಾಹರಣೆ ಕೊಡ್ತೇನೆ. ಯಾರ ಮನೆ ಆದ್ರೂ ಒಂದು ಮಗು ಜನಿಸಿದಾಗ ಬಂಧುಗಳೆಲ್ಲ ಹೋಗ್ತಾರೆ ಅದನ್ನ ಆಶೀರ್ವಾದ ಮಾಡ್ಲಿಕ್ಕೆ. ಆ ಸಂದರ್ಭದಲ್ಲಿ ಏನಂತ ಕೇಳ್ತಾರೆ, ಯಾವ ಜಾತಿ ಮಗು ಹುಟ್ಟಿದೆ ಅಂತ ಕೇಳ್ತಾರೆ. ಎಂತ ಮಗು, ಗಂಡರು ಅಥವಾ ಹೆಣ್ಣು ಅಂತ. ಅದಕ್ಕೆ ಕುಲವೆಂದು ಹೊಡೆದಾಡಿದರೆ ಕುಲದ ನೆಲೆ ಏನಾದ್ರು ಇದೇ ನೆಲೆ. ಒಂದು ನಾವು ಜನಿಸಿರ್ತಕ್ಕಂಥ ಪ್ರಕೃತಿನಲ್ಲಿ ನಮ್ಗೆ ಒಂದು ಹೆಣ್ಣು ಒಂದು ಗಂಡು, ಅದು ಸೃಷ್ಟಿಕರ್ತನ ನಿಯಮ. ಸೊ ಅದಕ್ಕೋಸ್ಕರ ಇವತ್ತು ಆದ್ರೆ ನಾವೆಲ್ಲ ಮಾಡ್ತಾ ಇದ್ದೇವೆ, ಮಾಡ್ಬೇಕಾಗ್ತದೆ ಅನ್ಸುತ್ತೆ. ಸೊ ಯಾಕೆಂದ್ರೆ ಅವರ ಸಾಧನೆಗಳನ್ನ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಸಭೆಗಳಿರಲಿಲ್ಲ. ಯಾರೋ ಹೊಗಳಕ್ಕ ಅಥವಾ ಇದು ಮಾಡ್ಲಿಕ್ಕಲ್ಲ, ಅವ್ರು ಮಾಡಿರ್ತಕ್ಕಂಥ ಸಾಧನೆ ಸಮಾಜಕ್ಕೆ
ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.